ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಾಯ 5 ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಅನ್ನೋ ಅಧ್ಯಾಯದಲ್ಲಿ ಒಂದು 4 ಅಂಕದ ಪ್ರಶ್ನೆಯನ್ನು ನಾವು ನೋಡೋಣ. ಸೊ ಈ ಪ್ರಶ್ನೆ ಯಾವುದಂದ್ರೆ ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ. ಹಾಗಾದ್ರೆ ಈ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ 2 ಮತ್ತು ಪೂರ್ವಸ್ಥಿತ ಪರೀಕ್ಷೆ 1 2025-26ರಲ್ಲಿ 2 ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಬಂದಿದೆ ಮತ್ತು ಹಲವಾರು ವರ್ಷಗಳಲ್ಲಿ ಪ್ರಶ್ನೆ ಪದೇ ಪದೇ ಕೇಳಲ್ಪಟ್ಟಿದೆ. ಹಾಗಾದರೆ ಸರ್ಕಾರದ ಮುಂಗಡ ಪತ್ರ ಪಟವನ್ನು ಬರೀ ಮುಂಚಿತವಾಗಿ ಸರ್ಕಾರದ ಮುಂಗಡ ಪತ್ರ ಅಂದರೇನು ಅನ್ನೋದನ್ನು ನಾವು ಸವಿವರವಾಗಿ ತಿಳ್ಕೊಳ್ಳೋಣ. ಮುಂಬರುವ ವರ್ಷದ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚದ ಪಟ್ಟಿಯನ್ನು ನಾವು ಸರ್ಕಾರದ ಮುಂಗಡ ಪತ್ರ ಅಂತ ಕರಿತೀವಿ. ಏನಪ್ಪ ಅಂದರೆ ಮುಂಬರುವ ವರ್ಷದ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚದ ಪಟ್ಟಿಯನ್ನು ನಾವು ಸರ್ಕಾರದ ಮುಂಗಡ ಪತ್ರ ಅಂತ ನಾವು ಕರಿತೀವಿ. ಹಾಗಾದರೆ ಈ ಮುಂಗಡ ಪತ್ರದ ಪಟವನ್ನು ನಾವು ಬರಿಬೇಕಾದ್ರೆ ಸೊ ಅಲ್ಲಿ ವಿವಿಧ ರೀತಿಯಲ್ಲಿ ವಿಭಜನೆ ಆಗ್ತವೆ. ಹಂಗಂದ್ರೆ 7 ರೀತಿ ಇಲ್ಲಿ ವಿಭಜನೆ ಆಗುತ್ತೆ. ಒಂದು ಏನಪ್ಪ ಅಂದ್ರೆ ಸರ್ಕಾರದ ಮುಂಗಡ ಪತ್ರ, ಸರ್ಕಾರದ ಮುಂಗಡ ಪತ್ರ ಇದರಲ್ಲಿ 2 ರೀತಿ ವಿಭಜನೆ ಆಗುತ್ತೆ. ಯಾವುದು ಅಂತಂದ್ರೆ ಸೊ ಒಂದು ಕಂದಾಯ ಮುಂಗಡ ಪತ್ರ, ಕಂದಾಯ ಮುಂಗಡ ಪತ್ರ, ಹಾಗೆ ಬಂಡವಾಳ ಮುಂಗಡ ಪತ್ರ. ಇದ್ರ ಬಗ್ಗೆ ವಿವರಣೆ ಬರೆಯುವ ಹಾಗೆಲ್ಲ ಕೇವಲ ವಿಭಜನೆ ಅಷ್ಟೇ ಬರಬೇಕು. ಹಾಗಾದ್ರೆ ಕಂದಾಯ ಮುಂಗಡ ಪತ್ರದಲ್ಲಿ ಮತ್ತೆ 2 ವಿಭಜನೆ ಆಗ್ತವೆ. ಏನಂದ್ರೆ ಕಂದಾಯ ಸ್ವೀಕೃತಿ, ಕಂದಾಯ ಸ್ವೀಕೃತಿ, ಕಂದಾಯ ವೆಚ್ಚ. ಸೊ ಇಲ್ಲಿ ಮತ್ತೆ 2 ವಿಭಜನೆ ಆಗ್ತವೆ. ಬಂಡವಾಳ ಸ್ವೀಕೃತಿ, ಬಂಡವಾಳ ಸ್ವೀಕೃತಿ, ಬಂಡವಾಳ ವೆಚ್ಚ. ನಂತರ ಸೊ ಮತ್ತೆ ಕಂದಾಯ ಸ್ವೀಕೃತಿಯಲ್ಲಿ 2 ಬರ್ತವೆ. ತೆರಿಗೆ ಕಂದಾಯ, ತೆರಿಗೆಯೇತರ ಕಂದಾಯ. ಹಾಗೆ ಕಂದಾಯ ವೆಚ್ಚದಲ್ಲಿ ಮತ್ತೆ 2 ಬರ್ತವೆ. ಯೋಜನಾ ಕಂದಾಯ ವೆಚ್ಚ, ಯೋಜನೇತರ ಕಂದಾಯ ವೆಚ್ಚ. ಹಾಗೆ ಬಂಡವಾಳ ವೆಚ್ಚದಲ್ಲಿ ಸೊ ಯಾವುದೇ ತರನಾಗಿ ಬರುವುದಿಲ್ಲ. ಬಂಡವಾಳ ಸ್ವೀಕೃತಿಯಲ್ಲಿ ಬರುವುದಿಲ್ಲ. ಬಂಡವಾಳ ವೆಚ್ಚದಲ್ಲಿ 2 ವಿಭಜನೆ ಆಗ್ತವೆ. ಸೊ ಒಂದು ಯೋಜನಾ ಬಂಡವಾಳ ವೆಚ್ಚ, ನಂತರ ಯೋಜನೇತರ ಬಂಡವಾಳ ವೆಚ್ಚ. ಇಷ್ಟು ಚಿತ್ರಪಟ ಹಾಕಿದ್ರೆ ಸಾಕು ವಿದ್ಯಾರ್ಥಿಗಳೇ, ನಿಮಗೆ 4 ಅಂಕಗಳು ಸಿಗುತ್ತವೆ. ನೋಡಿ, ವೆರಿ ಸಿಂಪಲ್. ಸರ್ಕಾರದ ಮುಂಗಡ ಪತ್ರ
ಅದರಲ್ಲಿ ಎರಡು ವಿಭಜನೆ ಆಗ್ತವೆ, ಕಂದಾಯ ಮುಂಗಡ ಪತ್ರ, ಬಂಡವಾಳ ಮುಂಗಡ ಪತ್ರ. ಸೊ ಕಂದಾಯ ಮುಂಗಡ ಪತ್ರದಲ್ಲಿ ಮತ್ತೆ ಎರಡು ರೀತಿ ವಿಭಜನೆ ಆಗ್ತವೆ, ಕಂದಾಯ ಸ್ವೀಕೃತಿ, ಕಂದಾಯ ವೆಚ್ಚ. ಸೊ ಕಂದಾಯ ಸ್ವೀಕೃತಿಯಲ್ಲಿ ಎರಡು ಬರ್ತವೆ, ತೆರಿಗೆ ಆದ ಕಂದಾಯ, ತೆರಿಗೆಯೇತರ ಕಂದಾಯ. ಕಂದಾಯ ವೆಚ್ಚದಲ್ಲಿ ಮತ್ತೆ ಎರಡು, ಯೋಜನಾ ಕಂದಾಯ ವೆಚ್ಚ, ಯೋಜನೇತರ ಕಂದಾಯ ವೆಚ್ಚ. ಸೊ ಬಂಡವಾಳ ಸ್ವೀಕೃತಿಯಲ್ಲಿ ವಿಭಜನೆ ಆಗುವುದಿಲ್ಲ, ಬಂಡವಾಳ ವೆಚ್ಚದಲ್ಲಿ ಎರಡು ಆಗ್ತವೆ, ಯೋಜನಾ ಬಂಡವಾಳ ವೆಚ್ಚ ಮತ್ತು ಯೋಜನೇತರ ಬಂಡವಾಳ ವೆಚ್ಚ. ಸೊ ಇಷ್ಟು ನೀವು ಚಿತ್ರಪಟವನ್ನು ರಚನೆ ಮಾಡಿದರೆ ಸಾಕು ವಿದ್ಯಾರ್ಥಿಗೆ 4ಕ್ಕೆ 4 ಅಂಕಗಳನ್ನು ನೀವು ಗಳಿಸಬಹುದು. ಸೊ ಬಹಳ ಅತ್ಯಮೂಲ್ಯವಾದಂತಹ ಪ್ರಶ್ನೆ ಆದ ಕಾರಣ ದಯವಿಟ್ಟು ಯಾರು ಮಿಸ್ ಮಾಡದೆ ಇದನ್ನು ಸರಿಯಾಗಿ ನೋಡಿ ಬರ್ಕೊಂಡು ಬನ್ನಿ. ಸೊ ಮತ್ತೆ ಸಿಗೋಣ ಮತ್ತೆ ಮುಂದಿನ ತರಗತಿಯಲ್ಲಿ. ತುಂಬ ಹೃದಯದ ಧನ್ಯವಾದಗಳು.